ಹಲೋ ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಲೇಟೆಸ್ಟ್ ಅಪ್ಡೇಟ್ಸ್ ವಿಡಿಯೋಸ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನೋಡಿ, ಕರ್ನಾಟಕ ಸರ್ಕಾರದಿಂದ 2023ರಲ್ಲಿ ಜಾರಿಗೆ ಬಂದಂತಹ ಗೃಹಲಕ್ಷ್ಮಿ ಯೋಜನೆ ಇದು ಕೇವಲ ಮಹಿಳೆಯರಿಗೆ ಹಣವನ್ನು ಕೊಡುವುದು ಮಾತ್ರವಲ್ಲದೆ ಮಹಿಳೆಯರನ್ನು ಆರ್ಥಿಕವಾಗಿ ಬೆಳೆಸುವುದು ಇದರ ಒಂದು ಉದ್ದೇಶ ಆಗಿರುತ್ತೆ. ಈಗಾಗಲೇ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ 1,24,00,000 ಮಹಿಳೆಯರು ಇದರ ಒಂದು ಫಲಾನುಭವಿಗಳಾಗಿದ್ದಾರೆ. ಈಗ ಕರ್ನಾಟಕ ಸರ್ಕಾರ ಒಂದು ಮಹತ್ವ ಹೆಜ್ಜೆಯನ್ನು ಮುಂದಿಟ್ಟಿದೆ. ಅದೇ ಗೃಹಲಕ್ಷ್ಮಿಯರಿಗೆ ಸಾಲವನ್ನು ನೀಡುವಂತಹ ಸಹಕಾರ ಸಂಘವನ್ನ ಸ್ಥಾಪಿಸುವಂತಹ ಒಂದು ಹೆಜ್ಜೆಯನ್ನು ಇದು ಮುಂದೆ ಇಟ್ಟಿದೆ. ನೋಡಿ, ಇಲ್ಲಿ ಪ್ರತ್ಯೇಕವಾಗಿ ಸಹಕಾರ ಸಂಘವನ್ನು ಸ್ಥಾಪಿಸುವುದನ್ನ ಸರ್ಕಾರ ನಿರ್ಧರಿಸಿದೆ. ನೋಡಿ, ಇಲ್ಲಿ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘವನ್ನು ಸ್ಥಾಪಿಸುವುದಕ್ಕೆ ಕ್ಯಾಬಿನೆಟ್ ಇಂದಲೂ ಸಹ ಇಲ್ಲಿ ಒಪ್ಪಿಗೆಯನ್ನು ಸೂಚಿಸಿದರೆ. ನೋಡಿ, ಒಂದು ಸಹಕಾರ ಸಂಘದಲ್ಲಿ ನೋಂದಣಿಗೊಂಡಂತಹ ಗೃಹಲಕ್ಷ್ಮಿ ಮಹಿಳೆಯರಿಗೆ ಅವರಿಗೆ ಬರ್ತಾ ಇದ್ದಂತಹ ಗೃಹಲಕ್ಷ್ಮಿ 2,000 ರು ಹಣದಲ್ಲಿ 200 ರು ಕಟ್ಟಾಗಿ ಅವರಿಗೆ ತಿಂಗಳಿಗೆ 1,800 ರು ಅಷ್ಟು ಅವರ ಖಾತೆಗೆ ಜಮಾ ಆಗುತ್ತೆ. ಮತ್ತೆ ನಿಮ್ಗೆ ಕ್ವಶನ್ ಬರ್ಬೋದು, ಆ 200 ರು ಏನಕ್ಕೆ ಕಟ್ ಆಗ್ತದೆ, ಎಲ್ಲಿ ಹೋಗುತ್ತೆ ಅಂತ ನಿಮ್ಗೆ ಮೈಂಡ್ ಅಲ್ಲಿ ಬರ್ಬೋದು. ಬಟ್ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಆ ಹಣ ಎಲ್ಲೂ ಹೋಗಲ್ಲ. ಆ ಒಂದು 200 ರು ನಿಮ್ಮ ಈ ಒಂದು ಸಹಕಾರ ಸಂಘದ ಖಾತೆಯಲ್ಲಿ ನಿಮ್ಗೆ ಒಂದು ಸೇವಿಂಗ್ಸ್ ರೂಪದಲ್ಲಿ ಅದು ನಿಮ್ಗೆ ಸೇವ್ ಆಗ್ತಾ ಇರುತ್ತೆ. ಇದು ಕೇವಲ 6 ತಿಂಗಳು ಮಾತ್ರ ಕಟ್ ಆಗುತ್ತೆ. ಸೊ ಟೋಟಲ್ ಆಗಿ ಇಲ್ಲಿ 1,200 ರು ಹಣ ಮಾತ್ರ ನಿಮ್ಗೆ ಕಟ್ ಆಗುತ್ತೆ. ಓಕೆ, ಬಟ್ ನಮ್ಮ ಖಾತೆಗೆ ಬರ್ಬೇಕಾದಂತಹ 200 ರು ಕಟ್ ಆಗೋದ್ರಿಂದ ನಮ್ಗೆ ಏನ್ ಬೆನಿಫಿಟ್ ಇದೆ ಅಂತ ನೀವು ಕೇಳಬಹುದು. ಬಟ್ ಡೆಫಿನೆಟ್ಲಿ ನಿಮ್ಗೆ ಬೆನಿಫಿಟ್ ಇದೆ. ಅದು ಯಾವುದೇ ರೀತಿಯಾದಂತಹ ಶ್ಯೂರಿಟಿ ಇಲ್ಲದೇನೆ ನೀವು ಅದೇ ಕಡಿಮೆ ಬಡ್ಡಿ ದರದಲ್ಲಿ ನೀವು 30,000ದಿಂದ 3 ಲಕ್ಷದವರೆಗೆ ಸಹ ನೀವು ಲೋನ್ ಅನ್ನ ಇಲ್ಲಿ ತಗೋಬಹುದಾಗಿರುತ್ತೆ. ಓಕೆ, ಇಲ್ಲಿ ಗರಿಷ್ಠ 3 ಲಕ್ಷಕ್ಕೆ ಇರುವಂತಹ ಹಣ ಮುಂದೆ 6 ಲಕ್ಷಕ್ಕೂ ಸಹ ಏರಿಕೆ ಆಗಬಹುದು ಅಂತ ಮಾಹಿತಿ ಇದೆ. ಇಲ್ಲಿ ಮನೆಯಲ್ಲೇ ಕೂತು ಬಿಸ್ನೆಸ್ ಮಾಡ್ತೀನಿ ಅನ್ನೋ ಮಹಿಳೆಯರಿಗಾಗಿರ್ಬೋದು, ಹಾಗೂ ಹೊಲಿಗೆ ಯಂತ್ರವನ್ನ ಪರ್ಚೇಸ್ ಮಾಡೋದಾಗಿರ್ಬೋದು, ಹಾಗೂ ಹೈನುಗಾರಿಕೆ ಮಾಡುವಂತಹ ಮಹಿಳೆಯರಿಗೂ ಸಹ ಇಲ್ಲಿ ಲೋನ್ ಸಿಗ್ತಾ ಇದೆ. ಇಲ್ಲಿ ಗೃಹಿಣಿಯರನ್ನ ಉದ್ಯಮಿಯಾಗಿ ಮಾಡುವಂತಹ ಒಂದು ಉದ್ದೇಶ ಈ ಒಂದು ಸಹಕಾರ ಸಂಘದಾಗಿರುತ್ತೆ. ಇದಲ್ಲದೆ ನೀವು ಮಕ್ಕಳ ಓದಿಗಾಗಿ ಆಗಿರ್ಬೋದು ಅಥವಾ ವಾಹನವನ್ನ ಖರೀದಿಸೋದಕ್ಕಾಗಿ ಸಹ ನೀವು ಇಲ್ಲಿ ಲೋನ್ ಅನ್ನ ನೀವು ತಗೋಬಹುದು. ಇದು ಸಂಪೂರ್ಣವಾಗಿ ಮಹಿಳೆಯರೇ ನಡೆಸುವಂತಹ ಬ್ಯಾಂಕ್ ವ್ಯವಸ್ಥೆ ಇದಾಗಿರುತ್ತೆ. ಇಲ್ಲಿ ಮಹಿಳೆಯರೇ ಸದಸ್ಯರಾಗಿ ಅವರೇ ಇಲ್ಲಿ ಠೇವಣಿಯನ್ನ ಇಟ್ಟು ಅವರ ಇಲ್ಲಿ ಸಾಲವನ್ನ ಪಡೆಯುವಂತಹ ವ್ಯವಸ್ಥೆ ಇದಾಗಿದೆ. ಮತ್ತೆ ಇಲ್ಲಿ ಫಲಾನುಭವಿಗಳ ಖಾತೆಗೆ ಹಣ ಡೈರೆಕ್ಟ್ ಆಗಿ ಇಲ್ಲಿ ಕ್ರೆಡಿಟ್ ಆಗುತ್ತೆ. ಇಲ್ಲಿ ಮರುಪಾವತಿ ಹಣ ಹೇಗಿರುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ, ಇವರು ಕಂತಿನ ರೂಪದಲ್ಲಿ ಹಣವನ್ನ ಸಂಗ್ರಹಣೆ ಮಾಡ್ತಾರೆ. ಇಲ್ಲಿ 1 ರಿಂದ 5 ವರ್ಷದ ಒಳಗಡೆ ಕಂತಿನ ರೂಪದಲ್ಲಿ ಇವರು ಹಣವನ್ನ ಮರುಪಾವತಿ ಮಾಡ್ತಾರೆ. ಮತ್ತೆ ಈ ಒಂದು ಸಹಕಾರ ಸಂಘಕ್ಕೆ ಸೇರ್ಕೋಬೇಕು ಅಂತ ಅನ್ಕೊಂಡಿರುವಂತಹ ಮಹಿಳೆಯರಿಗೂ ಕೂಡ ಒಂದು ಕೆಲವು ಕಂಡೀಷನ್ಸ್ ಗಳಿದಾವೆ. ಆ ಕಂಡೀಷನ್ಸ್ ಗಳು ಏನು ಅಂತ ನಾವು ನೋಡ್ತಾ ಹೋಗೋಣ. ನೋಡಿ, ಮೊದಲನೇ ಕಂಡೀಷನ್ ಬಂದು ಸಹಕಾರ ಸಂಘಕ್ಕೆ ಸೇರಲು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಮಾತ್ರ ಅರ್ಹರಾಗಿದ್ದಾರೆ. ಅಂದರೆ ರಾಜ್ಯದ ಸುಮಾರು 1.24 ಕೋಟಿ ಅರ್ಹ ಮಹಿಳೆಯರು ಸದಸ್ಯರಾಗಬಹುದು. ನಂತರ ಎರಡನೇದಾಗಿ, ಮೊದಲು ಒಂದು ಸಲ ಮಾತ್ರ ನೀವು 1,250 ರೂಪಾಯಿನ ಕಟ್ಟಿ ನೀವು ಮೆಂಬರ್ ಆಗಬೇಕು. ಇದರಲ್ಲಿ 1,000 ರು ಶೇರ್ ಹಣ ಆಗಿರುತ್ತೆ, 250 ರು ನಿಮಗೆ ಫೀಸ್ ಅಮೌಂಟ್ ಆಗಿರುತ್ತೆ. ನಂತರ ಮೂರನೇದಾಗಿ, ಪ್ರತಿ ಸದಸ್ಯರು ಪ್ರತಿ ತಿಂಗಳು ಕನಿಷ್ಠ 200 ರು ಅನ್ನು ಉಳಿತಾಯ ರೂಪದಲ್ಲಿ ಜಮಾ ಮಾಡಬೇಕು. ಆದರೆ ತಮ್ಮ ಆದಾಯಕ್ಕೆ ತಕ್ಕಂತೆ ಹೆಚ್ಚು ಹಣವನ್ನು ಸಹ ನೀವು ಠೇವಣಿ ಇಡಲು ನಿಮಗೆ ಇಲ್ಲಿ ಅವಕಾಶ ಇರುತ್ತೆ. ನಂತರ ಸದಸ್ಯರು ಸತತ 6 ತಿಂಗಳುಗಳ ಕಾಲ ನಿರಂತರ ಉಳಿತಾಯ ಮಾಡಿದ ನಂತರ ಸಾಲ ಪಡೆಯಲು ನಿಮ್ಗೆ ಇಲ್ಲಿ ಅರ್ಹರಾಗಿರ್ತಾರೆ. ಇಲ್ಲಿ ಸಾಲದ ಮೊತ್ತವು 30,000ದಿಂದ ಗರಿಷ್ಠ 3 ಲಕ್ಷ ರು ವರೆಗೂ ನಿಮಗೆ ಲಭ್ಯ ಇರುತ್ತೆ. ಇದು ಸದಸ್ಯತ್ವದ ಅವಧಿ ಮತ್ತು ಅವರ ಉಳಿತಾಯದ ಆಧಾರದ ಮೇಲೆ ಇದು ನಿರ್ಧಾರವಾಗಿರುತ್ತೆ. ಓಕೆ, ಸೊ ಇದಿಷ್ಟು ಸಾಲ ಸೌಲಭ್ಯ ಪಡೆಯೋಕೆ ಸದಸ್ಯರಿಗಿರುವಂತಹ ಒಂದು ಕಂಡೀಷನ್ಸ್ ಗಳು ಇದಾಗಿರುತ್ತೆ. ಓಕೆ, ಗೃಹಲಕ್ಷ್ಮಿ ಯೋಜನೆ ಸಾಲದ ಒಂದು ಹೊಸ ಅಪ್ಡೇಟ್ ಇದಾಗಿರುತ್ತೆ. ನೋಡಿ, ಇದರ ಒಂದು ಅರ್ಜಿ ಸಲ್ಲಿಕೆ ಆಲ್ರೆಡಿ ಆರಂಭ ಆಗಿದೆ. ಲಾಸ್ಟ್ ಡೇಟ್ ಜೂನ್ಗೆ ಇದೆ. ಸೊ ಆದಷ್ಟು ಬೇಗ ಎಲ್ಲ ಫಲಾನುಭವಿಗಳು ಇದರ ಒಂದು ನೋಂದಣಿಯನ್ನ ಮಾಡ್ಕೊಳ್ಳಿ. ಇದರ ಒಂದು ಬೆನಿಫಿಟ್ ಅನ್ನು ಸಹ ತಗೊಳ್ಳಿ ಅಂತ ಹೇಳ್ತಾ, ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಏನೇ ಒಂದು ಡೌಟ್ಸ್ ಕ್ವಶನ್ಸ್ ಇತ್ತು ಅಂದ್ರೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೂ ನಿಮ್ಗೆ ಯಾವ ಒಂದು ಕಂತಿನ ಹಣ ಜಮಾ ಆಗಿದೆ ಹಾಗೂ ಇನ್ನು ಎಷ್ಟನೇ ಕಂತಿನ ಹಣ ಜಮಾ ಆಗ್ಬೇಕು ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ನಾನು ನಿಮ್ಗೆ ಅದರ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ತಿಳಿಸ್ಕೊಡ್ತೀನಿ. ಓಕೆ, ಮತ್ತೆ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಹೀಗೆ ಒಂದು ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.